ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶ್ಯಾಸ್ತ್ರಪ್ರವಚನಾಸಕ್ತಾನ್ ಏಲಮಿಲಾದ್ಯಾನ್ ಗುರುನ್ ದತೆ. ಪೃಥ್ವೀ ಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮಸಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರುರ್ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗವನ್ನು ಹಿಂದಿನಿಂದ ಆರಂಭಿಸಿದ್ದೇವೆ. 61ನೇ ಗದ್ಯದಿಂದ 76ನೇ ಗದ್ಯದ ತನಕ ಭಗವಂತನ ರೂಪಚಿಂತನೆಯಾದ್ದರಿಂದ ಇದು ದ್ವಿತೀಯ ಭಾಗವನ್ನಾಗಿ ಚರ್ಚಿಸುತ್ತಿದ್ದೇವೆ. 61ನೇ ಗದ್ಯದಿಂದ ಕಮಲನಾಥ ವೈಜಯಂತಿ ವನಮಾಲ ಶೋಭಿತ ಕೌಸ್ತುಭಭೂಷಿತ ಸುವರ್ಣವರ್ಣ ನವರತ್ನ ಕುಂಡಲಧಾರಿ ಕಸ್ತೂರಿ ಶ್ರೀಗಂಧಲೇಪನ ಗರುಡಾರೂಢ ಶೋಭಿತ ಕಾಮಧೇನು ಶ್ರೀವತ್ಸಲಾಂಛನ ಕಲ್ಪವೃಕ್ಷ ಚಿಂತಾಮಣಿ ಕ್ಷೀರಾಬ್ಧಿಶಾಯಿ ಶೇಷಶಾಯಿ ವಟಪತ್ರಶಾಯಿ ಖಗವಾಹನ ದೇಶಕಾಲ ಗುಣಾತೀತ. ಒಟ್ಟು 16 ಗದ್ಯಗಳು ದ್ವಿತೀಯ ಭಾಗದಲ್ಲಿ ಶ್ರೀ ಪುರಂದರದಾಸರು ರೂಪಚಿಂತನೆಯನ್ನು ಮಾಡಿಸುತ್ತಿದ್ದಾರೆ. ಇದರಲ್ಲಿ ಮೊಟ್ಟ ಮೊದಲನೆಯದು ಕಮಲನಾಥ. ಕಮಲನಾಥ ಹಾಗೂ ಕಮಲನಾಭ ಅಂತ 2 ಪಾಠಗಳಿರೋದ್ರಿಂದ ಕಮಲನಾಭ ಎಂಬುದನ್ನು ನಾವು ಇಲ್ಲಿ ಆಯ್ದುಕೊಂಡಿದ್ದೇವೆ. ಕಮಲನಾಭ ಅಂದರೇನು? ಇದು ಶ್ರೀ ಪುರಂದರದಾಸರು ರೂಪಚಿಂತನೆಯಾದ್ದರಿಂದ ರೂಪಚಿಂತನೆಯ ಬಗ್ಗೆ ಇಂದು 4 ಮಾತುಗಳನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಾವು ಯಾವುದೇ ವಸ್ತುವನ್ನು ನೋಡಿದಾಗ ಅದರ ವಿಷಯವನ್ನು ನಾವು ಮೊದಲು ತಿಳಿದುಕೊಂಡ ಮೇಲೆ ನಮಗೆ ಕಾತುರತೆ ಹೆಚ್ಚಾಗುತ್ತೆ. ಎಂದು ನೋಡುವೆನು ಭಗವಂತನನ್ನ ಈ ರೂಪದಲ್ಲಿ, ಈ ಆಕಾರದಲ್ಲಿ ಹೇಗಿರ್ತಾನೆ ಎಂಬತಕ್ಕಂಥ ಕುತೂಹಲ ನಮಗೆ ಬರುತ್ತೆ. ಶ್ರೀ ಪುರಂದರದಾಸರು ಏನು ಮಾಡಿದ್ರು? ಭಗವಂತನ ರೂಪವನ್ನು ಭಕ್ತರಿಗೆ ತೋರಿಸಬೇಕು. ಭಗವಂತ ರೂಪವನ್ನು ತಾವು ಏನು ಕಂಡರೋ ಅದನ್ನ ಪೂಜಾ ರೂಪದಲ್ಲಿ, ಮಾನಸ ರೂಪ ಪೂಜಾ ಮಂದಿರದಲ್ಲಿ ಮಾನಸ ಪೂಜಾ ರೂಪದಲ್ಲಿ 16 ಗದ್ಯಗಳನ್ನು ಇಲ್ಲಿ ದ್ವಿತೀಯ ಭಾಗದಲ್ಲಿ ತಿಳಿಸುತ್ತಿದ್ದಾರೆ. ಈ 16 ಎಂಬತಕ್ಕಂಥದ್ದು ಏನು? ಮಾನಸ ಪೂಜಾ ಉಪಚಾರಗಳು. ಪೂಜಾ ಎಂಬುದಕ್ಕಂಥದ್ದು ಉಪಚಾರವೇ. ಈ ಉಪಚಾರದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವುದು 16 ಬಗೆಯಾಗಿರುವುದು.
ಈಗ ನಾವು ಮೊಟ್ಟ ಮೊದಲು ಭಗವಂತನ ರೂಪ ಚಿಂತನೆ ಮಾಡುವಾಗ ರೂಪ ಅಂದರೆ ಏನು ಎಂಬತಕ್ಕಂಥದ್ದು ಮೊಟ್ಟ ಮೊದಲಿಗೆ ನಾವು ತಿಳಿದುಕೊಳ್ಳೋಣ. ರೂಪ ಎಂಬತಕ್ಕಂಥ ಶಬ್ದ ಇಲ್ಲಿ ಎಲ್ಲಿಂದ ಬಂತು ನಮಗೆ? ಕಮಲನಾಭ ಎಂಬತಕ್ಕಂಥದ್ರಿಂದ ಬಂದಿದೆ. ಕಮಲನಾಭ ಅಂದರೆ ಯಾರ ನಾಭಿಯಲ್ಲಿ ಕಮಲವಿದೆಯೋ ಅವರ ಕಮಲನಾಭ ಎಂದು ಅರ್ಥವಾಗುತ್ತೆ. ಅಂದ್ರೆ ಇಲ್ಲಿ ಮೂಲ ರೂಪಿ ಶ್ರೀ ಪದ್ಮನಾಭನ ಸ್ಮರಣೆಗಾಗಿ ತಿಳಿಸುತ್ತಿದ್ದಾರೆ. ಇದು ದೇವರ ಲಕ್ಷಣ ತಿಳಿಸಿದ ನಂತರ ಅವನ ರೂಪವನ್ನು ಚಿಂತಿಸುವ ಕ್ರಮವಿದು. ಇಲ್ಲಿ ಪದ್ಮನಾಭ ಅಥವಾ ಕಮಲನಾಭ ಎಂಬತಕ್ಕಂಥದನ್ನ ಮೊಟ್ಟ ಮೊದಲಿಗೆ ಯಾತಕ್ಕಾಗಿ ಶ್ರೀ ಪುರಂದರದಾಸರು ತೋರಿಸಿದ್ದಾರೆ ಎಂಬತಕ್ಕಂಥ ತಿಳಿಯೋಣ. ರೂಪ ಚಿಂತನೆಯಲ್ಲಿ ನಮಗೆ ವಿಸ್ತಾರವಾಗಿ ಯಾವ್ಯಾವ ರೂಪಗಳನ್ನು ನಾವು ತಿಳಿಯಬೇಕು ಎಂಬುದನ್ನು ಆಲೋಚಿಸೋಣ. ರೂಪ ಅಂದರೆ ಏನು? ನಮ್ಮ ಕಣ್ಣಿಗೆ ಕೆಲವು ರೇಖೆಗಳು ಕಾಣಿಸಿಕೊಳ್ಳುತ್ತದೆ. ರೂಪ ಎಂಬತಕ್ಕಂಥದ್ದು ಯಾವ ಇಂದ್ರಿಯಕ್ಕೆ ವಿಷಯ? ನಮ್ಮ ಕಣ್ಣಿಗೆ ವಿಷಯ. ತದನಂತರದಲ್ಲಿ ಸ್ಪರ್ಶಕ್ಕೆ ವಿಷಯ. ಯಾರಿಗೆ ಕಣ್ಣು ಇಲ್ಲವೋ ಅವರು ತಮ್ಮ ಹಸ್ತದಿಂದ ಆ ರೂಪವನ್ನು ಅನುಮಾನದಿಂದ ತಿಳಿದುಕೊಳ್ಳುತ್ತಾರೆ. ಇದು ದಪ್ಪವಾಗಿದೆ, ಉದ್ದವಾಗಿದೆ, ಗಟ್ಟಿಯಾಗಿದೆ, ಇಷ್ಟು ಉದ್ದ ಇದೆ, ಇಷ್ಟು ಅಗಲ ಇದೆ, ಇಷ್ಟು ಗಾತ್ರವಿದೆ, ಈ ರೀತಿಯಲ್ಲಿ ಬಿಸಿಯಾಗಿದೆಯೋ ಅಥವಾ ತಂಪಾಗಿದೆಯೋ ಇದೆಲ್ಲವನ್ನೂ ಸಹ ತಿಳಿದುಕೊಳ್ಳುವಂತಹದ್ದು ಯಾವುದು ಅಂದರೆ ಈ ಸ್ಪರ್ಶದಿಂದಲೂ ಸಾಧ್ಯವಾಗತ್ತೆ. ಶ್ರೀ ಪುರಂದರದಾಸರು ಇಲ್ಲಿ ವಿಮರ್ಶೆ ಮಾಡ್ತಾ ಇರ್ತಕ್ಕಂಥದ್ದು ಕಣ್ಣಿನಲ್ಲಿ ಕಾಣಿರ್ತಕ್ಕಂಥ ರೂಪ. ರೂಪ ಎಂಬತಕ್ಕಂಥದ್ದು ಕಮಲನಾಭ. ಕಮಲನಾಭ ಅಂದ್ರೆ ಒಂದು ಪುರುಷಾಕಾರ. ಆ ಪುರುಷ ಎಂತವನು? ಕಮಲ, ದೋಷ ದೂರನಾಗಿರ್ತಕ್ಕಂಥವನು, ಗುಣಪೂರ್ಣನಾದವನು. ಅದನ್ನು ಕಮಲ ಎಂಬ ಶಬ್ದದಿಂದ ಹಿಂದೆ ನಾವು ತಿಳಿದಿದ್ದೇವೆ. ಇನ್ನೂ ಸಹ ವಿಶೇಷಾಕಾರದಲ್ಲಿ ತಿಳಿಯುತ್ತಾ ಇದ್ದೇವೆ. ಕಮಲನಾಭ ಎಂಬುದರಿಂದ ಅತಿ ಪೂರ್ಣ ಗುಣದಿಂದ ತುಂಬಿರ್ತಕ್ಕಂಥವನು, ಯಾವ ದೋಷವೂ ಇಲ್ಲದೆ ಇರ್ತಕ್ಕಂಥವನ ಅಪ್ರಾಕೃತ ಚಿದಾನಂದ ಮೂರ್ತಿ. ಈ ಅಪ್ರಾಕೃತ ಚಿದಾನಂದ ಮೂರ್ತಿಯಲ್ಲಿ ಪುರುಷಾಕಾರವಾಗಿ ಚಿಂತಿಸುವುದರಿಂದ ಈ ನಾಭಿಯನ್ನು ಮೊಟ್ಟ ಮೊದಲಿಗೆ ನಮಗೆ ತೋರಿಸ್ತಾ ಇದ್ದಾರೆ. ನಾಭಿಯನ್ನು ತೋರಿಸುವ ಉದ್ದೇಶ ಏನು? ಭಾಗವತದಲ್ಲಿ ನಾಭಿರಾಜ ಅನ್ನತಕ್ಕಂಥ ನಾವು ಕೇಳ್ತೀವಿ. ನಾಭಿ ದೇಶ ಅನ್ನತಕ್ಕಂಥದ್ದು ಒಂದು ದೇಶವನ್ನು ಕೇಳ್ತೀವಿ. ಭೂಲೋಕ ವರ್ಣನೆಯಲ್ಲಿ ಇಡೀ ನಾವು ಯಾವ ಈ ಪ್ರಪಂಚ ಇದೆಯೋ ಇದೆಲ್ಲದಕ್ಕೂ ಇದನ್ನ ಏನಂತ ಕರೀತಾ ಇದ್ದಾರೆ? ನಾಭಿ ದೇಶ ಅಂತ. ನಾಭಿರಾಜನಾಳಿದ ದೇಶ. ಆದ್ರಿಂದ ಇದಕ್ಕೆ ನಾಭಿ ದೇಶ ಅಂತಾನೆ ಹೇಳ್ತಾರೆ. ನಾಭಿ ಅಂದ್ರೆ ಏನು? ಹೊಕ್ಕಳು, ಭಗವಂತನ ಹೊಕ್ಕಳು ಅರ್ಥ. ವಿರಾಟ್ ರೂಪ ಪರಮಾತ್ಮನಲ್ಲಿ ನಾವು ಭೂಲೋಕವನಿಗೆ ಎಲ್ಲಿ ಚಿಂತಿಸುತ್ತೇವೆ? ಭಗವಂತನ ವಿರಾಟ್ ರೂಪದ ಹೊಕ್ಕಳಿನಲ್ಲಿ ಚಿಂತಿಸುತ್ತೇವೆ. ಆದ್ದರಿಂದ ಇಲ್ಲಿ ಪುರಂದರದಾಸರು ಕಮಲನಾಭ ಅಂತ ಹೇಳಿದ ಕೂಡಲೇ ನಾವು ಯಾವ ಕಾಲದಲ್ಲಿದ್ದೇವೆ, ಯಾವ ದೇಶದಲ್ಲಿದ್ದೇವೆ, ಇದು ಭಗವಂತನ ಯಾವ ಭಾಗವಾಗಿದೆ ಅಂದ್ರೆ ಅವನ ಅವ್ಯಯ, ಅವನನ್ನು ಯಾವುದೋ ರೀತಿಯಲ್ಲಿ ಕತ್ತರಿಸಿ ಒಂದು ಭಾಗ ಅಂತ ಹೇಳುವಂತಲ್ಲ. ಅದು ತನ್ನ ವಿರಾಟ್ ರೂಪದಲ್ಲಿ ಈ ಭೂಲೋಕವನ್ನು ತನ್ನ ರಕ್ಷಣೆಗಾಗಿ, ಭೂಲೋಕದ ರಕ್ಷಣೆಗಾಗಿ ಎಲ್ಲಿಟ್ಟಿದ್ದಾನೆ, ಹೇಗೆ ಇಟ್ಕೊಂಡಿದ್ದಾನೆ? ತನ್ನ ಪ್ರದೇಶದಲ್ಲಿ ಇಟ್ಟುಕೊಂಡಿದ್ದಾನೆ. ಇದನ್ನು ತಿಳಿಸುವ ರೂಪ ಕಮಲನಾಭ. ಕಮಲನಾಭ ಅಂದ್ರೆ ನಾಭಿ.
ದೇಶ ಮತ್ತು ಕಾಲದ ಗಣನೆಗೆ ಶುರುವಾಗಿ ಹೇಳಿದಂತೆ ಆಯಿತು. ಕಮಲನಾಭ ಎಂಬತಕ್ಕಂಥದ್ದು ಸಾಧಾರಣವಾಗಿ ಯಾವುದೇ ಶಬ್ದದಲ್ಲಿ ಅರ್ಥವನ್ನು ತಿಳಿಯಲಿಕ್ಕೆ ಹೋದಾಗ ಅದು ವಿಷ್ಣು ಶಬ್ದವನ್ನು ತಿಳಿಸ್ಕೊಡುತ್ತೆ. ವಿಷ್ಣು ಎಂದರೆ ವ್ಯಾಪ್ತನಾಗಿರತಕ್ಕಂಥವನು. ವ್ಯಾಪ್ತಿಯಾಗಿರೋದಕ್ಕೆ ಏನು ಬೇಕು? ಒಂದು ದೇಶ ಬೇಕು, ಒಂದು ಕಾಲ ಬೇಕು. ಆದ್ರಿಂದ ಇಡೀ ಭೂಗೋಳ ಖಂಡ ಏನಿದೆ ಇಷ್ಟು ದೇಶವನ್ನು ವ್ಯಾಪಿಸಿದ್ದಾನೆ, ಇದು ರಾಶಿಗೂ ವ್ಯಾಪಿಸಿದ್ದಾನೆ. ಅದು ನಮಗೆ ಶಾಸ್ತ್ರದ ಮಾತು ತಿಳಿಯುತ್ತೆ. ಇಲ್ಲಿಯೂ ವ್ಯಾಪಿಸಿದ್ದಾನೆ ಎಂಬತಕ್ಕಂಥ ನಾವು ತಿಳಿದುಕೊಳ್ಳಬೇಕು. ಇದೇ ಕಾಲದಲ್ಲಿ ಇದ್ದಾನೆ, ಹಿಂದೆನೂ ಇದ್ದಾನೆ, ಇಂದು ಇದ್ದಾನೆ, ನಾಳೆನೂ ಇರುವುದರಿಂದ ಸದಾ ಕಾಲ ಇರತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಈ ಕಮಲನಾಭ ಎಂಬತಕ್ಕಂಥವನು ಯಾವುದೋ ಒಂದು ಕಾಲದಲ್ಲಿ ಎಲ್ಲೋ ಇಲ್ಲ, ನಮ್ಮಲ್ಲಿಯೇ ಇದ್ದಾನೆ, ಈ ಲೋಕದಲ್ಲಿಯೇ ಇದ್ದಾನೆ, ಇದೇ ಕಾಲದಲ್ಲಿ ಇದ್ದಾನೆ, ಅತಿ ಪ್ರಸ್ತುತವಾಗಿ ಇದ್ದಾನೆ. ಅವನ ಹೆಸರು ಕಮಲನಾಭ ಎಂದು ಮೊದಲು ಸೂಚಿಸ್ತಾ ಇದ್ದಾರೆ. ಕಮಲನಾಭ ಅಂದರೆ ನಮಗೆ ರೂಪ ಅಂದರೆ ಅದರ ಪರ್ಯಾಯ ಶಬ್ದವಾಗಿ ಆಕಾರ ಅಂತ ನಾವು ತಿಳಿತೀವಿ. ಆಕಾರ ಅಂದ್ರೆ ಏನು? ಆಕೃತಿ. ಆಕೃತಿ ಅಂದರೆ ಏನು? ಹಲವು ರೇಖೆಗಳಿಂದ ಆದದ್ದು ಅಂದ್ರೆ ಅರ್ಥ. ಮನುಷ್ಯನನ್ನು ತಿಳಿಯಬೇಕಾದಾಗ ಹಸ್ತ, ಪಾದ ಮತ್ತು ಶಿರೆಗಳೇ ದೂರದಲ್ಲಿದ್ದಾಗ ಇದು ಮನುಷ್ಯ ಆಕೃತಿ ಅಂತ ನಾವು ತಿಳಿತೀವಿ. ಕೈ ಕಾಲ ರೇಖೆಗಳು ಇಲ್ಲದೆ ಉದ್ದಕ್ಕೆ ಇದ್ದಾಗ ಅದು ವೃಕ್ಷ ಆಕೃತಿ ಅಂತ ತಿಳಿತೀವಿ. ಹಾಗೆ ಭಗವಂತನ ತಿಳಿಸಿರ್ತಕ್ಕಂಥ ಮೊಟ್ಟ ಮೊದಲ ಶಬ್ದ ಕಮಲನಾಭ. ಇದು ಆಕಾರವಾಗಿದೆ, ರೂಪವಾಗಿದೆ. ನಾವು ಆಕಾರವನ್ನು ತಿಳಿಯುವಾಗ ಮೂಲಭೂತವಾಗಿ ನಮಗೆ 3 ಪದಾರ್ಥವನ್ನು ಕಣ್ಣಿಗೆ ಕಾಣುತ್ತೆ. ಇಡೀ ಪ್ರಪಂಚ ಆದದ್ದು ಪಂಚಭೂತಗಳಿಂದ. ಪಂಚಭೂತಗಳಲ್ಲಿ 3 ಸತ್ ಅಂದ್ರೆ ಕಾಣಿಸಿಕೊಳ್ಳುವಂತೆ ಇರುತ್ತೆ, ಇನ್ನೆರಡು ಅಸತ್ ಅಂದ್ರೆ ಕಣ್ಣಿಗೆ ಕಾಣದಂತೆ ಇರುತ್ತೆ. ಕಣ್ಣಿಗೆ ಕಾಣುವ ಪಂಚಭೂತಗಳು ಯಾವುದು? ಪೃಥ್ವಿ ಭಾಗ, ಜಲಭಾಗ ಮತ್ತು ಅಗ್ನಿ ಭಾಗ. ಇದನ್ನು ನಾವು ಸಾಧಾರಣವಾಗಿ ಏನಂತ ತಿಳಿತೀವಿ? ಬೆಂಕಿ, ನೀರು ಮತ್ತು ಪ್ರಪಂಚ. ಮಣ್ಣು, ನೀರು, ಬೆಂಕಿ ಅಂತ ಹೇಳ್ತೇವೆ. ನಾವು ಇಡೀ ವಿಶ್ವದಲ್ಲಿ ತಿರುಗಾಡಿದರೂ ಎಲ್ಲ ಪದಾರ್ಥವೂ ಆಗಿರುವುದರಿಂದ ಕೇವಲ ಈ 3 ಪದಾರ್ಥಗಳು ನಮಗೆ ಕಾಣಿಸತಕ್ಕಂಥ ಪದಾರ್ಥಗಳು. ಇದೇ ನಾವು ಆಕೃತಿ ಅಂತ ಹೇಳುವುದು, ಇದೇ ನಮ್ಮ ಕಣ್ಣಿಗೆ ಕಾಣುವುದು, ಇದೇ ನಾವು ಸ್ಪರ್ಶಕ್ಕೆ ಸಿಗುವುದು. ಆದ್ದರಿಂದ ನಾವು ಪೃಥ್ವಿಯ ಲಕ್ಷಣ, ಅಗ್ನಿಯ ಲಕ್ಷಣ, ಜಲದ ಲಕ್ಷಣವನ್ನು ತಿಳಿದುಕೊಂಡಾಗ ಇದು 3 ಸಂಯೋಜನೆಯಾಗಿರ್ತಕ್ಕಂಥ ಲಕ್ಷಣವನ್ನು ನಾವು ತಿಳಿಯಕ್ಕೆ ಬರುತ್ತದೆ. ಈಗ ಮೊಟ್ಟ ಮೊದಲವಾಗಿ ಮಣ್ಣು ಅಂದರೆ ಏನು? ಸಮಸ್ತ ಜೀವರು ವಾಸಿಸುವ ಸಲುವಾಗಿ ಭೂಮಂಡಲ, ಬೆಟ್ಟ, ಕಾಡು, ವೃಕ್ಷ, ನಮ್ಮ ಶರೀರವು ಮಣ್ಣು. ಎಲ್ಲವೂ ಮಣ್ಣಿನ ವಿಕಾರ ರೂಪಗಳು. ಮಣ್ಣು ಉಪಾದಾನ ಕಾರಣವಾಗಿ ಇರತಕ್ಕಂಥದ್ದನ್ನೇ ನಾವು ಕಣ್ಣಿಗೆ ಕಾಣತಕ್ಕಂಥ ಉದ್ಭೂತವಾದ ಪದಾರ್ಥ. ಈ ಪದಾರ್ಥವನ್ನು ಅದರ ಗುಣ ನೋಡುವಾಗ ಅದು ಶೀತ ಸ್ಪರ್ಶವಾಗಿದ್ದರೆ ನೀರಿನಿಂದ ತುಂಬಿರುತ್ತೆ, ಉಷ್ಣ ಪದಾರ್ಥವಾಗಿದ್ದರೆ ಬೆಂಕಿಯಿಂದ ತುಂಬಿರುತ್ತೆ. ಆದ್ದರಿಂದ ಮಣ್ಣು, ನೀರು, ಮಣ್ಣು, ಬೆಂಕಿ ಈ 3 ಪದಾರ್ಥದಿಂದ ಇಡೀ ವಿಶ್ವ ತುಂಬಿದೆ. ಇದನ್ನು ನಾವು 3 ಪದಾರ್ಥವನ್ನು ಹೇಳಿದಂತಾಯಿತು.
ಇದನ್ನ ರೂಪ ಅಂತ ಹೇಳ್ತಾರೆ. ರೂಪ ಅಂದ್ರೆ ಏನು? ರ ಎಂಬತಕ್ಕಂಥದ್ದು ಎರಡು, ಪ ಎಂಬತಕ್ಕಂಥದ್ದು ಒಂದು, ಎರಡು ಒಂದು ಮೂರು. ಅಂದ್ರೆ ಮೂರು ಪ್ರಕಾರವಾಗಿ ಇರತಕ್ಕಂಥ ಪದಾರ್ಥಗಳೇ ರೂಪ. ಅದನ್ನು ಯಾವ ಮಾರ್ಗದಲ್ಲಿ ಯಾವ ತಿಳಿದರೂ ಸಹ ನಾವು ಮೂಲಭೂತವಾದ ವಸ್ತು ರೂಪ, ಅದೇ ಆಕಾರ. ಆಕಾರ ಅನ್ನತಕ್ಕಂಥದ್ರಲ್ಲಿ ಏನಿದೆ? 5 ಇದೆ. ಆಕಾರ ಎಂಬತಕ್ಕಂಥದ್ದು, ಆ ಎಂಬತಕ್ಕಂಥ 2, ಕ ಎಂಬತಕ್ಕಂಥದ್ದು ಒಂದು, ರ ಎಂಬತಕ್ಕಂಥ ಒಂದು ಹೇಳಿದಾಗ 5 ಅಂತ ಪಂಚಭೂತಗಳು ಒಂದಾಗುತ್ತದೆ. ಇನ್ನು ಜಗನ್ನಾಥದಾಸರು ದೀಪದಲ್ಲಿ 13 ರೂಪಗಳು ಅಂತ ಹೇಳಿದ್ದಾರೆ. ದೀಪ ಅನ್ನೋದೇನು? ಧ ಎಂಬತಕ್ಕಂಥದ್ದು ಮೂರನೆಯದು, ಪ ಎಂಬತಕ್ಕಂಥದ್ದು ಪಂಚಮದಲ್ಲಿ ವರ್ಗೀಯ ವ್ಯಂಜನ. ಇದಾದ್ರಿಂದ 1+3 1 3 13 ರೂಪಗಳು ಭಗವಂತನಲ್ಲಿ ಚಿಂತಿಸಬೇಕು ಅಂತ ಹೇಳಿದ್ದಾರೆ. ಅದು ಈಗ ಪ್ರಸ್ತುತವಾಗಿ ಕಮಲನಾಭನಲ್ಲಿ ನಾವು ಅದನ್ನು ಎಳೆದು ತಂದು ತೋರಿಸಬಹುದಾಗಿದೆ. ಹೇಗೆ 13 ಎಂಬತಕ್ಕಂಥದ್ದು? ದೀಪ ಅಂದ್ರೆ ಪ್ರಕಾಶ. ಆ ಪ್ರಕಾಶದಲ್ಲಿ ಕಾಣತಕ್ಕಂಥ 3 ಯಾವುದು? ಮಣ್ಣು, ನೀರು, ಬೆಂಕಿ. ಇದು 10 ಪ್ರಕಾರವಾಗಿದೆ. ಆದ್ರಿಂದ 10 + 3 13 ಆಗತ್ತೆ. ಯಾವುದರಲ್ಲಿ 10 ಪ್ರಕಾರವಾಗಿದೆ ಅಂದರೆ, ನೀವು ಒಂದು ಮಣ್ಣನ್ನು, ನೀರನ್ನು, ಬೆಂಕಿಯನ್ನು ಎಲ್ಲಿ ಇಡಬೇಕು? ಯಾವ ಆಕಾರದಲ್ಲಿ ಇಡ್ತೀರಾ? ಅದು ಇಡಬೇಕಾದ್ರೆ ನಮ್ಮ 8 ದಿಕ್ಕುಗಳಿದೆ. ಮೇಲಿನ ದಿಕ್ಕು ಮತ್ತೆ ಕೆಳಗಿನ ದಿಕ್ಕು, ಒಟ್ಟು 10 ದಿಕ್ಕಿನಿದೆ. ನೀವು ಯಾವುದೇ ಆಕಾರದಲ್ಲಿ ಇಟ್ಟರೂ ಸಹ ಈ 10 ದಿಕ್ಕುಗಳ ಆವರಣದಲ್ಲಿ ಇಡೋದ್ರಿಂದ ಈ 10 ಮತ್ತು ಪದಾರ್ಥಗಳು ಬೆಂಕಿ, ನೀರು ಮತ್ತು ಪೃಥ್ವಿ ಸೇರಿದಾಗ 13 ಆಗುತ್ತೆ. ದೀಪ ಎಂಬತಕ್ಕಂಥದ್ದು 13 ರೂಪ ಎಂದಾಗ ಪೂರ್ವದಲ್ಲಿರತಕ್ಕಂಥ ಈ ಮಣ್ಣು, ಪಶ್ಚಿಮದಲ್ಲಿರತಕ್ಕಂಥ ಈ ಮಣ್ಣು, ಅಗ್ನಿ, ಬೆಂಕಿ ಅಂತ ನಾವು ಪ್ರತಿಯೊಂದು ನಾವು ನೋಡಿದಾಗ 13 ರೂಪಗಳಾಗತ್ತೆ. ಇದನ್ನೇ ಜಗನ್ನಾಥದಾಸರು ದೀಪವೆಂದಾಗ 13 ರೂಪಗಳು ಎಂದು ತೋರಿಸ್ಕೊಟ್ಟಿದ್ದಾರೆ. ಈಗ ರೂಪ, ದೀಪ, ಆಕಾರ ಇದೆಲ್ಲವನ್ನು ನಾವು ಕಮಲನಾಭನಲ್ಲಿ ಹೇಗೆ ಹೊಂದಿಸ್ತಾ ಇದ್ದೀವಿ ಅಂದ್ರೆ, ನಾಭಿ ಪ್ರದೇಶದಿಂದ ಉದ್ಭೂತವಾದ ನಾವು ವಾಸಿಸುತ್ತಿರುವ ಈ ಭೂಲೋಕ, ಅದನ್ನು ಗಮನಿಸುವ, ಅದನ್ನು ತಿಳಿದುಕೊಳ್ಳುವ ಬಗೆ 3 ಪಂಚಭೂತಗಳಿಂದ. ಅದೇ ಬೆಂಕಿ, ನೀರು ಮತ್ತು ಮಣ್ಣು. ಈ 3ರಿಂದ ಭಗವಂತನ ರೂಪಗಳು ಎಷ್ಟು ಬಗೆಯಾಗಿದೆ ಅಂತ ತಿಳಿದಾಗ ಶ್ರೀ ಪುರಂದರದಾಸರು ವಿಶೇಷಾಕಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಕಮಲನಾಭ ಎಂಬತಕ್ಕಂಥದ್ದು 61ನೇ ಗದ್ಯ. 62ನೇ ಗದ್ಯ ವೈಜಯಂತಿ ವನಮಾಲ ಶೋಭಿತ. ವೈಜಯಂತಿ ವನಮಾಲ ಶೋಭಿತ. 63ನೇದು ಕೌಸ್ತುಭ ಭೂಷಿತ. 64ನೇದು ಸುವರ್ಣ ವರ್ಣ. 65ನೇದು ನವರತ್ನ ಕುಂಡಲಧಾರಿ. 66ನೇದು ಕಸ್ತೂರಿ ಶ್ರೀಗಂಧ ಲೇಪನ. 67ನೇದು ಗರುಡಾರೂಢ ಶೋಭಿತ. 68 ಕಾಮಧೇನು. 69 ಶ್ರೀವತ್ಸ ಲಾಂಛನ. 70 ಕಲ್ಪವೃಕ್ಷ. 71 ಚಿಂತಾಮಣಿ. 72 ಕ್ಷೀರಾಬ್ಧಿಶಾಯಿ. 73 ಶೇಷಶಾಯಿ. 74 ವಟಪತ್ರಶಾಯಿ. 75 ಖಗವಾಹನ. 76 ದೇಶಕಾಲ ಗುಣಾತೀತ. ಹೀಗೆ 16 ಶಬ್ದಗಳನ್ನು ಅಂದು ತೋರಿಸಿದ್ದಾಗ ನಾವು 16 ರೂಪಗಳನ್ನು, 16 ಉಪಚಾರಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ.
ಇದನ್ನು ಮೊಟ್ಟ ಮೊದಲಿನ ಕಮಲನಾಭ ಎಂಬುದರಲ್ಲಿ ಈ 16 ನಾವು ಹೇಗೆ ಕಾಣಬೇಕು ಅಂತ ಚಿಂತಿಸಿದಾಗ ಭಗವಂತ ಅನಂತ ರೂಪದಲ್ಲಿ, ಅನಂತ ಕಾಲದಲ್ಲಿ, ಅನಂತ ದೇಶದಲ್ಲಿ ಇದ್ದರೂ ಸಹ ಈ ನಾಭಿ ದೇಶದಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ ಕಮಲನಾಭನಾದ ಭಗವಂತ ತನ್ನ ರೂಪಗಳನ್ನು ತೋರಿಸಿಕೊಂಡಿದ್ದಾನೆ. ಅದು 3 ಬಗೆಯಾಗಿದೆ. ನೀವು ಇಡೀ ವಿಶ್ವದಲ್ಲಿ ನೋಡಿದರೂ ಭಗವಂತನ ರೂಪವನ್ನು ನಾವು ನೋಡ್ತಕ್ಕಂಥದ್ದು 3 ಭಂಗಿಯಲ್ಲಿ. ಭಗವಂತ ತ್ರಿಭಂಗಿ ಅಂತ ಹೆಸರು. ತ್ರಿಭಂಗಿ ಅಂದ್ರೆ ಯಾವುದಪ್ಪ? ಮೊಟ್ಟ ಮೊದಲನೆಯದು ಮಲಗಿರುವ ಭಂಗಿ, ಎರಡನೆಯದು ಕುಳಿತಿರುವ ಭಂಗಿ, ಮೂರನೆಯದು ನಿಂತಿರುವ ಭಂಗಿ. ಕುಳಿತ ಭಂಗಿ, ಮಲಗಿರುವ ಭಂಗಿ, ಕುಳಿತ ಭಂಗಿ ಮತ್ತು ನಿಂತಿರುವ ಭಂಗಿ. ಇದು ತ್ರಿಭಂಗಿ ಆಯಿತು. ನಾವು ಇದನ್ನೇ ಮುಂದುವರೆದು ಮಲಗಿಯುವುದರಲ್ಲೂ 3 ಭಂಗಿ, ತನ್ನ ಎಡಗೈ ಮೇಲೆ ಶಿರವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಒಂದು, ಎರಡನೆಯದು ತನ್ನ ಪಾದವನ್ನು ಎಡಕಾಲನ್ನು ತೆಗೆದು ಲಕ್ಷ್ಮಿಯ ತೊಡೆಯ ಮೇಲೆ ಇಟ್ಟಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ನಾವು ಕೇಳಿದಾಗ ಮತ್ತೆ ಅಲ್ಲಿ ತ್ರಿಭಂಗಿಯನ್ನು ನಾವು ಚಿಂತಿಸಬಹುದು. ಹಾಗೆ ಕುಳಿತಿರುವ ಭಂಗಿಯಲ್ಲೂ ಸಹ ಪದ್ಮಾಸನ, ಅರ್ಧ ಪದ್ಮಾಸನ, ವೀರಾಸನದಲ್ಲಿ ನಾವು ನೋಡಬಹುದು. ಅದರಂತೆ ನಿಂತಿರುವ ಭಂಗಿ, ಇದು ನಾಟ್ಯಶಾಸ್ತ್ರದಲ್ಲಿ ನಾವು ತಿಳಿದಂತೆ ತನ್ನ ಪಾದವನ್ನು ತ್ರಿಕೋಣಾಕಾರವಾಗಿ ಮಾಡಿದಾಗ ಎಡಪಾದ ಬಲಪಾದಗಳಿಂದ ಭಂಗಿಯನ್ನು, ತನ್ನ ದೇಹವನ್ನು ಸಹ ನುಣುಪಾಗಿ ಬಗ್ಗಿಸುವುದರಿಂದ ಈ ಭಂಗಿಯನ್ನು ನಾವು ಕಾಣಬಹುದಾಗಿದೆ. ಇದು ಯಾರ ರೂಪ? ಕಮಲನಾಭನ ರೂಪ. ಇದಕ್ಕೆ ಉದಾಹರಣೆಗಳಿಗೆ ಯಾವುದಿದೆ ಅಂತ ನಾವು ಚಿಂತಿಸಿದಾಗ, ಮಲಗಿರುವ ಭಂಗಿಯಲ್ಲಿ ಇರತಕ್ಕಂಥವನು ರಂಗನಾಥ. ರಂಗನಾಥನಲ್ಲೇ ತ್ರಿಭಂಗಿ ಯಾವುದು ಅಂದರೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ನೀವೆಲ್ಲರೂ ಸಾಧಾರಣವಾಗಿ ರಂಗನಾಥನನ್ನು ದರ್ಶನ ಮಾಡಿರುತ್ತೀರ. ಆದಿರ, ಮಧ್ಯ ಮತ್ತು ಅಂತ್ಯರಂಗನಲ್ಲೂ ಸಹ ವಿಶೇಷಾಕಾರವಾಗಿ ಅಳತೆಯಲ್ಲಿ, ಎತ್ತರದಲ್ಲಿ ಮತ್ತು ಇತರ ಪರಿಚಾರಕರಲ್ಲಿ ನಾವು ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ಆದರೂ ರಂಗನಾಥ ಎಂಬತಕ್ಕಂಥದ್ದು ಒಂದು ರೂಪ ಅಂತ ನಾವು ತಿಳಿದುಕೊಳ್ಳಬಹುದಾಗಿದೆ. ಮೂರನೆಯ ರೂಪ ಯಾವುದು ಅಂದರೆ ಅನಂತ ಶಯನ. ಅನಂತ ಶಯನ ಅಂದ್ರೆ ಯಾವುದು? ಅನಂತ ಪದ್ಮನಾಭ, ತ್ರಿವೇಂದ್ರಂ. ಇವನು 3 ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದು ಒಂದು ವಿಶೇಷಾಕಾರವಾದ ತ್ರಿಭಂಗಿ. ಇನ್ನು ಗರ್ಭಶಯನ ಎಂಬತಕ್ಕಂಥದ್ದು ಸಮುದ್ರದಲ್ಲಿ ಭಗವಂತ ಮಲಗಿದ ರೂಪವನ್ನು ಕಾಣಿಸಿಕೊಂಡ ಬಗೆ. ಹೀಗೆ ಮಲಗಿರುವ ಭಂಗಿಯಲ್ಲಿ ರಂಗನಯನ ಮತ್ತು ಗರ್ಭಶಯನ ಎಂಬುದಾಗಿ ನಾವು 4 ರೂಪಗಳನ್ನು ಗುರುತಿಸಬಹುದಾಗಿದೆ. ಇನ್ನು ಕುಳಿತಿರುವ ಭಂಗಿಯಲ್ಲಿ ಚಿಂತಿಸಿದರೆ ನರಸಿಂಹದೇವರಲ್ಲೇ 8-10 ಬಗೆಯಾಗಿದೆ. ಉಗ್ರ ನರಸಿಂಹ, ಘೋರ ನರಸಿಂಹ, ಯೋಗ ನರಸಿಂಹ, ಭೋಗ ನರಸಿಂಹ, ಶರ್ಕರ ನರಸಿಂಹ. ಈ ರೀತಿಯಲ್ಲಿ ಹಲವು ಬಗೆಯಲ್ಲಿ ನರಸಿಂಹನ ಮೂರ್ತಿ ಇದೆ. ನೀವು ಎಲ್ಲೇ ನರಸಿಂಹನ ನೋಡಿದರೂ ಸಹ ಕುಳಿತುಕೊಂಡಿರುವ ನರಸಿಂಹನನ್ನು ನಾವು ನೋಡುತ್ತೇವೆ. ಕುಳಿತು ತನ್ನ ರೌದ್ರಾವತಾರವನ್ನು ತೋರಿಸಿರುವುದು ಇದೆ, ಸೌಮ್ಯ ರೂಪವಾಗಿ ತೋರಿಸಿರುವುದು ಇದೆ, ಮತ್ತು ವಿಶಾಲ ಬಾಹುಗಳುಳ್ಳ 16 ಬಾಹುಗಳುಳ್ಳದ್ದು ಇದೆ, ಮತ್ತು ಭಕ್ತ ಪ್ರಹ್ಲಾದನ
ಪ್ರಾರ್ಥಿಸಿಕೊಂಡ ರೂಪವೂ ಇದೆ. ಇದೆಲ್ಲವೂ ಶ್ರೀಭಂಗಿಯಲ್ಲಿ ನಾವು ಚಿಂತಿಸಬಹುದಾಗಿದೆ. ಇದು ಕುಳಿತ ಭಂಗಿಯಲ್ಲಿ ನಾವು ನೋಡಬೇಕಾದ್ದು ನರಸಿಂಹ ರೂಪವನ್ನ. ಇನ್ನು ಕುಳಿತಿರುವ ಭಂಗಿಯಲ್ಲಿ ಎರಡನೆಯದು ಕಪಿಲ ರೂಪಿ ಭಗವಂತ. ಈ ಕಪಿಲ ರೂಪಿ ಜ್ಞಾನಾಸಕ್ತನಾಗಿ ಮುನಿ ರೂಪದಲ್ಲಿ ಉಪದೇಶವನ್ನು ಮಾಡತಕ್ಕಂಥವನಾದ್ರಿಂದ ಕಪಿಲ ರೂಪಿ ಭಗವಂತ ಕುಳಿತಿರುವ ಮೂರ್ತಿ. ವೇದವ್ಯಾಸ ದೇವರು ಪ್ರತ್ಯಕ್ಷವಾಗಿ ಶ್ರೀಮಧ್ವಾಚಾರ್ಯರಿಗೆ ಕುಳಿತು ಅನೇಕ ಗ್ರಂಥಗಳನ್ನು, ಪುರಾಣಗಳನ್ನು, ಇತಿಹಾಸವನ್ನು ಬೋಧಿಸಿದ ರೂಪ. ನಾವು ಎಲ್ಲೇ ಶ್ರೀ ವೇದವ್ಯಾಸರು ನೋಡಿದರೂ ಸಹ ವೇದವ್ಯಾಸರ ಪಟ್ಟಿ, ಯೋಗ ಪಟ್ಟಿ, ಅದೇ ಒಂದು ವಿಶಿಷ್ಟವಾದ ಶ್ರೀಭಂಗಿ. ಆ ಭಂಗಿಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀ ವೇದವ್ಯಾಸ ದೇವರು ಕುಳಿತಿರುವ ಭಂಗಿ. ಮತ್ತೆ ಹಯಗ್ರೀವ ದೇವರು ಸಹ ಶ್ರೀ ವಾದಿರಾಜರಿಗೆ ಒಲಿದಿದ್ದ ಅವರು ಕುಳಿತುಕೊಂಡಿರುವ ಭಂಗಿಯಲ್ಲಿ ನಾವು ನೋಡುತ್ತಿದ್ದೇವೆ. ಇದು ಸಹ 4 ರೂಪದಲ್ಲಿ 4 ಸಂಖ್ಯೆಯಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಮೂರನೆಯದಾಗಿ ನಿಂತಿರುವ ಭಂಗಿಯಲ್ಲಿ ನಾವು ನೋಡಬಹುದಾದಂತಹ ಕಮಲನಾಭನ ಮೂರ್ತಿಗಳು ಯಾವುದು ಅಂದ್ರೆ ಕಲಿಯುಗದ ವೈಕುಂಠ ಎಂಬ ಪ್ರಸಿದ್ಧಿಯಾದ ಭೂವೈಕುಂಠ ಎನಿಸಿದ ಶ್ರೀನಿವಾಸ 100 ಕಡೆ 1000 ಕಡೆ ಮಂದಿರವಿದ್ದರೂ ಎಲ್ಲ ಕಡೆ ನಿಂತಿರುವ ಮೂರ್ತಿಯೇ ಆಗಿದ್ದಾನೆ. ಇದಕ್ಕೇನು ಕಾರಣ ಭಗವಂತನೇ ತಿಳಿಸಬೇಕು. ಶ್ರೀಕೃಷ್ಣ ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ, ಇನ್ನು ಲಕ್ಷ ಕಡೆ ಇರತಕ್ಕಂಥ ಕೃಷ್ಣ ದೇವಾಲಯಗಳಲ್ಲಿ ನಿಂತಿರುವ ಭಂಗಿಯಲ್ಲೇ ಕೃಷ್ಣನನ್ನು ನಾವು ಕಾಣುತ್ತೇವೆ. ಮೂರನೆಯದಾಗಿ ದತ್ತಾತ್ರೇಯ ಯೋಗ ಪೀಠಿಕದಲ್ಲಿ ಉಪದೇಶ ಮಾಡುತ್ತಾ ಇರತಕ್ಕಂಥ ದತ್ತಾತ್ರೇಯನನ್ನು, ನಿಂತಿರುವ ದತ್ತಾತ್ರೇಯನ್ನು ನಾವು ನೋಡುತ್ತೇವೆ. ನಂತರದಲ್ಲಿ ಶ್ರೀರಾಮಚಂದ್ರ ಕೋದಂಡರಾಮನಾಗಿ ನಿಂತಿರುವ ರಾಮನನ್ನೇ ನಾವು ಬಹಳಷ್ಟು ನೋಡುತ್ತೇವೆ. ಇನ್ನು ಕೇಶವ ಕಾಗಿನೆಲೆಯಲ್ಲಿ ಕೇಶವ ನಿಂತಿರುವ ಮೂರ್ತಿಯನ್ನು ನಮಗೆ ತೋರಿಸುತ್ತಾನೆ. ವಿಠ್ಠಲನು ನಿಂತಿರುವ ಮೂರ್ತಿಯಾಗಿ ನಮಗೆ ವಿರಾಜಮಾನಾಗಿದ್ದಾನೆ ಎಂಬುದು ಸಕಲರಿಗೂ ಬೋಧಿತವೇ ಆಗಿದೆ. ವಾಮನ ದೇವರು, ತ್ರಿವಿಕ್ರಮ ದೇವರು, ನಾರಾಯಣ ಸತ್ಯನಾರಾಯಣ ರೂಪದಲ್ಲಿರಲಿ, ಲಕ್ಷ್ಮೀ ನಾರಾಯಣವಾಗಲಿ, ಯಾವುದೇ ನಾರಾಯಣವಾಗಲಿ ನಿಂತಿರುವ ಭಂಗಿಯಲ್ಲಿ ನಾವು ನೋಡುತ್ತೇವೆ. ಮಾಧವ ಮಳೆಖೇಡದಲ್ಲಿದೆ, ಬಿಂದು ಮಾಧವನಲ್ಲಿ ಕಾಶಿ ಕ್ಷೇತ್ರದಲ್ಲಿದೆ. ಇಲ್ಲಿಯೂ ಸಹ ನಾವು ನಿಂತ ಮಾಧವನನ್ನು ನೋಡುತ್ತೇವೆ. ಜನಾರ್ದನ ನಿಂತಿರುವ ದೇವರನ್ನು ನೋಡುತ್ತೇವೆ. ಧನ್ವಂತರಿ ನಿಂತಿರುವ ದೇವರನ್ನು ನೋಡುತ್ತೇವೆ. ಹೀಗೆ ಹಲವಾರು ನಿಂತಿರುವ ದೇವತೆಗಳು ನಾವು ನೋಡ್ತಾ ಇದ್ದೇವೆ. ಈ ಕೃಷ್ಣ, ಶ್ರೀನಿವಾಸ, ವಿಠಲ ಎಂಬ 3 ಒಂದೇ ರೂಪ ಅಂತ ತಿಳಿದಾಗ ಇಲ್ಲಿ ನಮಗೆ ಕೇವಲ 8 ಮೂರ್ತಿಗಳು ನಾವು ಗುರುತಿಸಬಹುದು. ಆಗ 8 ಹೇಳಿದಾಗ ಮಲಗಿರುವ 4 ರೂಪ, ಕುಳಿತಿರುವ 4 ರೂಪ, ನಿಂತಿರುವ 8 ರೂಪ ಸೇರಿದರೆ 16 ರೂಪಗಳು ಪುರಂದರದಾಸರು ಇಲ್ಲಿ 16 ಗದ್ಯದಿಂದ ಸೂಚಿಸಿದ್ದಾರೆ ಅಂತ ನಾವು ತಿಳಿಯಬಹುದು. ಇವೆಲ್ಲವೂ ಕಮಲನಾಭ, ಇವನನ್ನು ನಾವು ಕಾಣುವ ಬಗೆಯಾಗಿದೆ. ಕಮಲನಾಭ ಅಂತ ಹೇಳಿದ ಕೂಡಲೇ ರೂಪಚಿಂತನೆಯಾದ್ದರಿಂದ ಹೊರಗಡೆ ನಮಗೆ ಕಾಣತಕ್ಕಂತಹದ್ದು ಅವನ ರೇಖಾ, ಸ್ಕೆಲಿಟನ್ ಅಂತ ನಾವು ಏನು ಹೇಳ್ತೀವಿ, ಸ್ಟ್ರಕ್ಚರಲ್ ಅಂತ ನಾವು ಏನು ಹೇಳ್ತೀವಿ, ಹಾಗೆ ಅವನ ಸ್ಟ್ರಕ್ಚರ್
ಅವನ ಆಕೃತಿ ನೋಡಿದರೆ ಮಲಗಿರುವ ಭಂಗಿ, ಕುಳಿತಿರುವ ಭಂಗಿ, ನಿಂತ ಭಂಗಿ, ಈ ಮೂರನ್ನು ಚಿಂತಿಸಬೇಕು. ಮತ್ತು ದೀಪ ಅಂತ ಜಗನ್ನಾಥದಾಸರು ಹೇಳಿದಾಗ 13 ರೂಪವನ್ನು ಚಿಂತಿಸಬೇಕು. ಇಲ್ಲಿ 16 ಷೋಡಶೋಪಚಾರವನ್ನು ಹೇಗೆ ಹೇಳಿದರಪ್ಪ ಅಂದರೆ 13 ರೂಪಗಳು. ಮತ್ತು 13 ರೂಪವನ್ನು ಮಾಡುವಾಗ ನಾವು ವಾಚನಿಕವಾಗಿ, ಕಾಯಿಕವಾಗಿ ಮತ್ತು ಮಾನಸಿಕವಾಗಿ ಮಾಡುತ್ತೇವೆ. ಅದು ಮೂರನ್ನು ಸೇರಿಸಿಕೊಂಡಾಗ 16 ಆಗತ್ತೆ. ಅದು ಷೋಡಶೋಪಚಾರಗಳು ಆಗತ್ತೆ. ಹೀಗೆ ಕಮಲನಾಭ ಎಂಬ ಶಬ್ದದಿಂದಲೇ ನಾವು ಸಾಕಷ್ಟು ವಿಷಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ಕಮಲನಾಭನ ಚಿಂತನೆ ನಡೆಸಬೇಕು. ಇದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಪದ್ಮನಾಭಲಿಂಗ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಸೃಷ್ಟಿಕರ್ತ ಪದ್ಮನಾಭ ರೂಪದಿಂದ ಮಾಡಿದರಿಂದ ಆ ವಿಶೇಷ ಸಂಗತಿಯನ್ನು ತಿಳಿಯಬೇಕು. ಸೃಷ್ಟಿ ಎಂದರೆ ಮಣ್ಣು, ನೀರು, ಬೆಂಕಿ. ಇದರ ಸಂಬಂಧದಿಂದ ನಾವು ಮೂಲಭೂತವಾಗಿ ನಾವು ಚಿಂತಿಸಿದೆವು. ಇನ್ನು ಮುಂದೆ ವಿಶೇಷಾಕಾರವಾಗಿ ಉಪನಿಷತ್ ಹಿನ್ನೆಲೆಯಲ್ಲಿ, ಬ್ರಹ್ಮಸೂತ್ರ ಭಾಷ್ಯದ ಹಿನ್ನೆಲೆಯಲ್ಲಿ, ಐತಿಹಾಸಿಕ ಹಿನ್ನೆಲೆಯಲ್ಲಿ ಮತ್ತು ಈ ಶಬ್ದದಲ್ಲಿ ಅಡಗಿರುವ ವಿಶೇಷ ಮಹತ್ವವನ್ನು ಚಿಂತಿಸೋಣ. ತನ್ಮೂಲಕ ಶ್ರೀ ಪುರಂದರದಾಸರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ. ಇಂತಹ ಅಮೂಲ್ಯವಾದ ವಿಷಯವನ್ನು ನಮಗೆ ಒದಗಿಸಿರುವ ಶ್ರೀ ಪುರಂದರದಾಸರಿಗೆ ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇವ ಎಂದು ಹೇಳಿ ಅಂತರ್ಯಾಮಿಯಾಗಿರತಕ್ಕಂಥ ವಿಠಲ ದೇವರು ನಮ್ಮ ಬಿಂಬರೂಪಿ. ಕೊನೆಯಲ್ಲಿ ಕಮಲನಾಭ ನಾವು ಎಲ್ಲಿ ನೋಡಬೇಕು? ನಮ್ಮ ಬಿಂಬನಲ್ಲೇ ನೋಡಬೇಕು. ಅವನೇ ಕಮಲನಾಭ. ಅದನ್ನು ನಾವು ತಿಳಿದುಕೊಳ್ಳುವ ಅರ್ಹತೆಯನ್ನು ಅನುಗ್ರಹಿಸಲಿ ಎಂದು ಸಕಲ ಗುರು ಹಿರಿಯರಿಗೆ, ಹರಿವಾಯುಗಳಿಗೆ ವಿನಮ್ರವಾಗಿ ನಮಸ್ಕರಿಸಿ ಇಂದಿನ ಉಪನ್ಯಾಸವನ್ನು ಮುಗಿಸೋಣ. ಭಾರತೀಯ ನಮ್ಮ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.